ಈ ಡಿಶ್ ಬಂದು ನನಗೆ ನಮ್ಮ ಅತ್ತೆಯವರು ಕಲಿಸ್ಕೊಟ್ಟಿದ್ದು. ಇದು ಬಂದು ನಾರ್ಮಲ್ ಆಗಿ ನಾಗರ್ಕೋಯಿಲ್ ಕಡೆ ಮಾಡೋ ಅಂಥ ಡಿಶ್ ಇದು. ನಮಸ್ಕಾರ, ನನ್ನ ಹೆಸರು ಗೀತಾ ಅಂತ. ನಾವಿರೋದು ಬೆಂಗಳೂರು HSR ಲೇಔಟಲ್ಲಿ. ಇವತ್ತು ನಾನು ನಿಮಗೆ ಮೊದಲನೇದಾಗಿ ಪ್ರಾನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕೆ ಯಾವ್ಯಾವ ಸಾಮಗ್ರಿ ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಒಂದು ಒಳ್ಳೆ ವಿಷಯ ಶುರು ಮಾಡಬೇಕು, ಒಂದು ಒಳ್ಳೆ ಕಾರ್ಯಕ್ರಮ ಶುರು ಮಾಡಬೇಕು ಅಂತಂದರೆ ಮಂಗಳಕರವಾಗಬೇಕು ಅನ್ನೋದಕ್ಕೋಸ್ಕರ ಅರಿಶಿನ ಪುಡಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಅರಿಶಿನದ ಪುಡಿ. ಇದಕ್ಕೆ ಮೊದಲನೇದಾಗಿ 2 ಲೋಟ ಬಾಸುಮತಿ ರೈಸೇ ನಾನು ಯೂಸ್ ಮಾಡ್ತೀನಿ, ಯಾಕೆಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ, 3 ಮೀಡಿಯಮ್ ಸೈಜ್ ಟೊಮೊಟೊ. ಚಾಪ್ಡ್ ಆನಿಯನು, ದಪ್ಪ ಈರುಳ್ಳಿ 2 ತೊಗೊಂಡಿದ್ದೀನಿ. ಧನಿಯಾ ಪೌಡ್ರು, ಚಿಲ್ಲಿ ಪೌಡರು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಇಲ್ಲಿ ನಾನು 4 ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಪುದೀನ ತೊಗೊಂಡಿದ್ದೀನಿ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು. ಇಲ್ಲಿ ಬಂದು ನಾನು ಒಗ್ಗರಣೆಗೆ ಬೇಕಾದಷ್ಟು ಸಾಮಗ್ರಿಗಳು: ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು ಮತ್ತು ಬಿರಿಯಾನಿ ಫ್ರೇಗ್ರೆನ್ಸ್ಗೋಸ್ಕರ ಮಸಾಲೆ. ಇದಿಷ್ಟನ್ನು ನಾನು ಒಗ್ಗರಣೆಗೆ ಹಾಕ್ಕೊತೀನಿ. ಇವಾಗ ಇದಕ್ಕೆ ಬೇಕಾಗಿರೋ ಮೊದಲನೇದು ಪ್ರಾನ್. ನಾನು ಪ್ರಾನ್ನ ತೊಗೊಳ್ಳೋದು ಯಾವಾಗಲೂ ಶಶ್ಮಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅಲ್ಲಿ ನಾನು ಏನಕ್ಕೆ ತೊಗೊತೀನಿ ಅಂತಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು, ತುಂಬ ಫ್ರೆಶ್ ಆಗಿರುತ್ತೆ, ಹೈಜೀನ್ ಕೂಡ. ಸೊ ಹಾಗಾಗಿ ನಾನು ಅಲ್ಲೇ ಪ್ರಾನ್ನ ತೊಗೊಳ್ಳೋದು. ಈ ಪ್ರಾನು ಯುರೋಪಿಯನ್ ಯೂನಿಯನಿಂದ ಅಪ್ರೂವಲ್ ಆಗಿದೆ. ಪ್ರಾನ್ನ ನಾನು ಹೇಗೆ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಪ್ರಾನಲ್ಲಿ ಬಂದು ನಾನು ಮುಂಚಿತವಾಗೇ ನಾನು ಟರ್ಮರಿಕ್ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಅರಿಶಿನ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, ಆಮೇಲೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ಹಾಕಿ ನಾನು ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಮ್ಯಾಗ್ನೇಟ್ ಒಂದು 30 ನಿಮಿಷ ಮ್ಯಾಗ್ನೇಟ್ ಮಾಡಿದ್ರೆ ಸಾಕು. ಇವಾಗ ನಾನು ಒಗ್ಗರಣೆಗೆ ಏನು ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟೆ. ಇವಾಗ ನಾನು ಸಪ್ರೇಟಾಗಿ ಮಸಾಲೆ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಯಾವ್ಯಾವ ಸಾಮಗ್ರಿ ಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ಬಂದು ನಾನು ಯಾವಾಗಲೂ ಬಿರಿಯಾನಿಗೆ ನಾನೇ ಮನೇಲಿ ಮಾಡೋವಂಥ ಪೌಡರು. ನಾನು ಹೊರಗಡೆ ಇದನ್ನು ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ಇಷ್ಟು ಮಸಾಲೆ ಬೇಕು. ಇಲ್ಲಿ ನಾನು 4 ಸ್ಪೂನಷ್ಟು ಧನಿಯಾ, 4 ರಿಂದ 5 ಪಲಾವ್ ಎಲೆ, 10 ರಿಂದ 20 ಗೋಡಂಬಿ, 2 ಸ್ಪೂನಷ್ಟು ಮೆಣಸು, 2 ಸ್ಪೂನಷ್ಟು ಸೋಂಪು, 2 ಸ್ಪೂನಷ್ಟು ಜೀರಿಗೆ, ಇಲ್ಲಿ 6 ರಿಂದ 7 ಏಲಕ್ಕಿ, ಸ್ವಲ್ಪ ಚಕ್ಕೆ, ಒಂದು 10 ರಿಂದ 15 ಲವಂಗ ತೊಗೊಂಡಿದ್ದೀನಿ, ಮರಾಠ ಮೊಗ್ಗು, ಮರಾಠ ಹೂವು. ಇದು ಬಂದು ಬಿರಿಯಾನಿ ಫ್ರೇಗ್ರೆನ್ಸ್ಗೋಸ್ಕರ ತಗೊಳ್ಳೋ ಮಸಾಲೆ. ಸೊ ಇದಿಷ್ಟು ಬಂದು ನಿಮಗೆ ನಾನು ಮನೇಲೇ ಮಾಡೋ ಅಂಥ ಬಿರಿಯಾನಿ ಮಸಾಲ ಪೌಡರ್. ನಾನು ಹೇಳಿದ್ನಲ್ಲ, ಸೊ ಬಿರಿಯಾನಿಗೆ ಏನೇನು ಬೇಕು ಅಂತ. ಇವಾಗ ಅದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಹೇಳಿದೆಲ್ಲ ಸಾಮಗ್ರಿನೂ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪೌಡರ್ ಆಗಬೇಕು. ಸೊ ಇವಾಗ ಬನ್ನಿ, ನಾನು ಪ್ರಾನ್ ಬಿರಿಯಾನಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತು ಇದಕ್ಕೆ ಏನೇನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರೊಸೀಜರ್ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾನು ಸ್ಟವ್ ಹಚ್ಕೊತಾ ಇದ್ದೀನಿ. ಸೊ ನಾನು ಡೈರೆಕ್ಟಾಗಿ ಕುಕ್ಕರ್ ತೊಗೊತಾ ಇದ್ದೀನಿ. ಸೊ ಕುಕ್ಕರು 1 ನಿಮಿಷ ಕಾದ ನಂತರ ಅದಕ್ಕೆ ನಾನು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆ ತೊಗೊತಾ ಇದ್ದೀನಿ ಒಗ್ಗರಣೆಗೆ. ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಹೆಲ್ತಿಗೆ ತುಂಬ ಒಳ್ಳೆಯದು, ಹಾಗಾಗಿ ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ಕಡಲೆಕಾಯಿ ಎಣ್ಣೆನೇ ಎಲ್ಲದಕ್ಕೂ ಯೂಸ್ ಮಾಡೋದು. ಸೊ ಇವಾಗ ನಾನೀಗ ಇಲ್ಲಿ ಇಟ್ಕೊಂಡಿರೋ ಮಸಾಲೆನೆಲ್ಲ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ನೋಡ್ಕೊಳ್ಳಿ ಏನೇನಾಗಿ ಒಂದೊಂದಾಗಿ ಯಾವ್ದಾದ್ರು ಹಾಕ್ಕೊಬೇಕು ಅನ್ನೋದನ್ನು. ಸೊ ಮೊದಲನೇದಾಗಿ ನಾನು ಹಾಕ್ಕೊತಾ ಇದ್ದೀನಿ ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಇದೆಲ್ಲನೂ ಒಗ್ಗರಣೆಗೆ. ಅದರ ನಂತರ 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಫ್ರೈ ಆಗಿದೆ. ನಾನು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ.
ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಇರಬಾರ್ದು ಈರುಳ್ಳಿ. ಈ ಡಿಶ್ ಬಂದು ನನಗೆ ನಮ್ಮ ಅತ್ತೆಯವರು ಕಲಿಸ್ಕೊಟ್ಟಿದ್ದು. ಇದು ಬಂದು ನಾರ್ಮಲಾಗಿ ನಾಗರ್ಕೋಯಿಲ್ ಕಡೆ ಮಾಡೋ ಅಂಥ ಡಿಶ್ ಇದು. ಸೊ ಈರುಳ್ಳಿ ಬಂದು ಫ್ರೈ ಆಗ್ತಾ ಇದೆ ಚೆನ್ನಾಗಿ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಫ್ರೈ ಆಗೋಕ್ಕೆ ಬೇಕಾದ್ರೆ ಕೆಂಪಗಾಗಬೇಕು. ಈರುಳ್ಳಿ ಕೆಂಪಗಾಗ್ತಾ ಇದೆ. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಕೆಂಪಗಾಗಿದೆ. ಸೊ ನಿಮ್ಗೆ ಫ್ರೇಗ್ನೆನ್ಸು ಚೆನ್ನಾಗಿ ಅನಿಸುತ್ತೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ. ಸೊ ಇವಾಗ ಇದಕ್ಕೆ ನಾನು 3 ಇಂದ 4 ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊತೀನಿ. ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗಬೇಕು ಎಣ್ಣೆಲಿ. ಬೆಳ್ಳುಳ್ಳಿ ಶುಂಠಿ ಫ್ರೈ ಆಗ್ತಾ ಆಗ್ತಾ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಚೆನ್ನಾಗಿ ಬಿಟ್ಕೊಬೇಕು, ಆವಾಗ ಬೆಳ್ಳುಳ್ಳಿ ಶುಂಠಿ ಬೆಂದಿದೆ ಅಂತ ನೋಡಿ. ಎಣ್ಣೆ ಬಿಡ್ಕೊತಾ ಇದೆ ಚೆನ್ನಾಗಿ. ಇವಾಗ ನಾನು ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಹೆಚ್ಚಿಟ್ಕೊಂಡಿರೋದು. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ, 1.5 ಸ್ಪೂನಷ್ಟು. ಟೊಮೊಟೊ ಬೆಂದು ನೀರು ಬಿಟ್ಕೊಬೇಕು, ಆವಾಗ ಟೊಮೊಟೊ ಬೆಂದಿದೆ ಅಂತ. ಸೊ ಇದನ್ನು ಒಂದು ಸ್ವಲ್ಪ ಇವಾಗ ಒಂದು 4 ನಿಮಿಷ ಕಾಲ ಮುಚ್ಚಿ ಬೇಯಿಸೋಣ, ಟೊಮೊಟೊ ಬೇಯೋದಕ್ಕೋಸ್ಕರ. ಸೊ 4 ಮಿನಿಟ್ಸ್ ಇದನ್ನು ಇವಾಗ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಈಗ 4 ನಿಮಿಷ ಆಗಿದೆ, ಬನ್ನಿ ನೋಡೋಣ ಟೊಮೊಟೊ ಹೇಗೆ ಬೆಂದಿದೆ. ವಾವ್, ನೋಡಿ ನೀರು ಚೆನ್ನಾಗಿ ಬಿಟ್ಕೊಂಡಿದೆ, ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಬಾಡಿಸ್ಕೊತಾ ಇದ್ದೀನಿ. ನಿಮ್ಗೆ ನೋಡಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಪುದೀನ ಕೊತ್ತಂಬರಿ ಸೊಪ್ಪು ಬಂದು ನಿಮಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ತುಂಬ ಕಲರ್ಫುಲ್ಲಾಗೂ ಇರುತ್ತೆ. ನೀವು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಇವಾಗ ಇದಕ್ಕೆ ನಾನು 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದೇ ಅಳತೆಯಲ್ಲಿ ಧನಿಯಾ ಪೌಡ್ರು ಹಾಕ್ಕೊತಾ ಇದ್ದೀನಿ. ಸೊ ನಾನು ಮಾಡ್ಕೊಂಡಿರೋಂಥ ಬಿರಿಯಾನಿ ಮಸಾಲ ನಾನಾಗೆ ಮಾಡ್ಕೊಂಡಿರೋವಂಥದ್ದು, ತುಂಬ ಟೇಸ್ಟ್ ಕೊಡೋವಂಥದ್ದು ಇದೇನೆ. ಸೊ ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಬಂದು 3 ಇಂದ 4 ಸ್ಪೂನ್ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಇವಾಗ ಬಾಡಿಸ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ, ಮಸಾಲೆ ಎಲ್ಲ ಕೂಡ್ಕೊಬೇಕು ಈರುಳ್ಳಿ ಟೊಮೊಟೊ ಜೊತೆ. ಸೊ ಒಂದು 30 ಸೆಕೆಂಡ್ ಅಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟು ಬಂದು ಪ್ರಾನು, ಸಶ್ಮಿ ಅವರಿಂದ ತಗೊಂಡಿರೋದು. ನೋಡಿ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ನಿಮಗೆ ಆನ್ಲೈನಲ್ಲೂ ಸಹ ಸಿಗುತ್ತೆ, ಇದು ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದು. ಇದು ಪ್ರಾನ್ ಈಗ ಮಸಾಲೆ ಜೊತೆ ಎಲ್ಲ ಕೂಡಿ ಇದು ನೀರು ಬಿಟ್ಕೊಬೇಕು. ಇದು ಬೇಯೋದಕ್ಕೆ ಇದನ್ನು ಮುಚ್ಚಿ ಒಂದು 10 ನಿಮಿಷ ಕಾಲ ಬೇಯಿಸಬೇಕು. ಪ್ರಾನ್ ಬಂದು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ, ಏಕೆಂದರೆ ಬೇಗ ಬೆಂದೋಗುತ್ತೆ. ಸೊ ತುಂಬ ಹೊತ್ತು ಕುಕ್ ಮಾಡೋದು ಬೇಕಾಗಿಲ್ಲ. ಸೊ ಒಂದು 10 ಮಿನಿಟ್ಸು ಮಸಾಲೆ ಉಪ್ಪು ಕೊಡೋದಕ್ಕೋಸ್ಕರ ಮುಚ್ಚಿ ಇದನ್ನು ಬೇಯಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನು ಮುಚ್ತಾ ಇದ್ದೀನಿ, ನಾನು 10 ನಿಮಿಷ ಕಾಲ ಮುಚ್ಚಿಡ್ತಾ ಇದ್ದೀನಿ. ಸೊ ಈಗ ನಾನು ಮಾಡೋ ಪ್ರಾನ್ ಬಂದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಯಾಕೆ ಅಂತಂದರೆ ನಾನೇ ಮಸಾಲೆ ಮಾಡೋದ್ರಿಂದ ಅವ್ರು ಅದನ್ನು ತುಂಬ ಇಷ್ಟಪಡ್ತಾರೆ, ನ್ಯಾಚುರಲ್ ಆಗಿ ಮಾಡೋದ್ರಿಂದ, ಹೊರಗಡೆಯಿಂದ ತರೋದಿಲ್ಲ. ಸೊ ಹಾಗಾಗಿ ನನ್ನ ಮಗನಿಗೂ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಮನೇಲಿ ಇರೋದು ನಾನು, ನಮ್ಮ ಯಜಮಾನ್ರು, ನನ್ನ ಮಗಂಗೆ 4 ವರ್ಷ. ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಪ್ರಾನ್ ಬಂದು ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಬಂದು ಪ್ರೋಟೀನ್ ಕೂಡ. ಸೊ ರಿಚ್ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ, ಮತ್ತು ವಿಟಮಿನ್ B12 ಸಹ. ಇವಾಗ 10 ನಿಮಿಷ ಆಗಿದೆ. ಪ್ರಾನ್ ಬೆಂದಿದೆಯಾ ಇಲ್ವೋ ನೋಡೋಣ ಬನ್ನಿ. ನೋಡಿ ಪ್ರಾನ್ ತುಂಬ ಚೆನ್ನಾಗಿ ಬೆಂದಿದೆ. ಸೊ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಆಲ್ಮೋಸ್ಟ್ ಫ್ರೈಡು. ಸೊ ಇವಾಗ ಇದಕ್ಕೆ ನಾನು ಅಕ್ಕಿ ಹಾಕ್ಕೊತೀನಿ. ನೋಡಿ 2.5 ಲೋಟ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ನಾನು 15 ನಿಮಿಷ ಕಾಲ ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಫ್ರೈ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬಾಸುಮತಿ ರೈಸು ತುಂಬ ಚೆನ್ನಾಗಿ ಬರುತ್ತೆ ಉದ್ದುದ್ರಾಗಿ. ಸೊ ಅಕ್ಕಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲಿ ತಕ್ಷಣ ನೀರು ಹಾಕಬೇಡಿ, ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ರೈಸ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಿಮ್ಗೆ ಕಾಣಿಸ್ತಾ ಇದೆ ರೈಸ್ ಅರ್ಧ ಬೆಂದಿರೋ ಥರ. ಸೊ ಈ ಥರ ಫ್ರೈ ಆದರೆ ರೈಸು ಉದ್ದುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ, ಮೆತ್ತಗಾಗಲ್ಲ. ಸೊ 2.5 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ವ, ನಾನು ಅದಕ್ಕೆ 5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಸೊ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ ಸೋಕ್ ಮಾಡ್ಕೊಂಡಿರೋದ್ರಿಂದ. ಐದು ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನೀರು ಹಾಕ್ಕೊಂಡಿದ್ದೀನಿ. ಸೊ ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ಮುಚ್ತೀನಿ ನಾನು. ಸೊ ನಾನು ತಕ್ಷಣ ಮುಚ್ಚಲ್ಲ, ಒಂದು ಕುದಿ ಬರಬೇಕು. ಸೊ ಆ ಒಂದು ಕುದಿ ಬರೋದಕ್ಕೋಸ್ಕರ ಕಾರಣ. ಕುದಿ ಬಂದ ತಕ್ಷಣ ನಾನು ಕುಕ್ಕರ್ನ ಮುಚ್ತೀನಿ. ಸೊ ನಾನಿವಾಗ ಕುಕ್ಕರ್ನ ಮುಚ್ತಾ ಇದ್ದೀನಿ. ಸೊ ಇದೊಂದು 3 ವಿಷಲ್ ಬಂದರೆ ಸಾಕು. 3 ವಿಷಲ್ ಆಗಿದೆ. ವಿಷಲ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಪ್ರೆಷರ್ ಇಳಿಯೋದಕ್ಕೋಸ್ಕರ. ಸೊ ಇವಾಗ ಹೇಗಾಗಿದೆ ನೋಡೋಣ ಬನ್ನಿ ನಮ್ಮ ಪ್ರಾನ್ ಬಿರಿಯಾನಿ. ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗ ಆಗಿದೆ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಉದ್ದುದ್ರಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಾನು ತುಂಬ ಚೆನ್ನಾಗಿ ಬೆಂದಿದೆ. ಸೊ ನಮ್ಮ ನಾಗರಕೊಯಿಲು ಪ್ರಾನ್ ಬಿರಿಯಾನಿ ರೆಡಿಯಾಗಿದೆ. ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.